ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಆನ್ಲೈನಲ್ಲಿ ಪ್ರಾಡಕ್ಟ್ಸ್ಗಳನ್ನ ಯಾರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀರಿ, ಸೊ ನಿಮ್ಗಳಿಗೊಂದು ಒಳ್ಳೆ ಅವಕಾಶ ಬಂದಿದೆ. ಸೊ ಇವಾಗ ನೀವು ಫ್ಲಿಪ್ಕಾರ್ಟಲ್ಲೂ ಒಳ್ಳೆ ಆಫರ್ ಇದೆ, ಅಮೆಝಾನಲ್ಲೂ ಒಳ್ಳೆ ಆಫರ್ ಇದೆ. ಏನೇನು ಆಫರ್ ಇದೆ, ಯಾವಾಗಿಂದ ಶುರು ಆಗ್ತಾಯಿದೆ, ಏನೇನು ಕತೆ ಅಂತ ಇವಾಗ ನಾವು ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಪುಸ್ತಕ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋ ಸರ್ ಇವಾಗಲೇ ಒಂದು ಲೈಕ್ನ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ಏನು ನಮ್ಗೆ ಆಫರ್ ಸಿಗ್ತಾಯಿದೆ, ಏನು ನಡೀತಾ ಇದೆ ಅಂತ ನಾವು ಎಂಟರಾಗೆ ನೋಡೋಣ. ಫ್ಲಿಪ್ಕಾರ್ಟ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ಮಾಮೂಲಿ ಪ್ರಾಡಕ್ಟ್ಸ್ಗಳೆಲ್ಲ ಬರ್ತಾ ಇದೆ. ಆದರೆ ನೀವು ಮೇಲ್ಗಡೆ ಹಂಗೆ ಸ್ವೈಪ್ ಮಾಡಿದ್ರೆ ಅಲ್ಲಿ ನಿಮ್ಗೊಂದು ಆಫರ್ ಬರ್ತಾ ಇದೆ, ದ ಬಿಗ್ ಬಿಲಿಯನ್ ಡೇಸ್ ಅಂತ ಅಂದ್ಬಿಟ್ಟು. ಸೊ ಇವಾಗ ಆಲ್ರೆಡಿ ಅಡ್ವರ್ಟೈಸ್ ಕೂಡ ನೋಡಿರ್ತೀರ ತುಂಬ ಜನ. ಸೊ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇದೆ. ಕೊಹ್ಲಿ ಅವರು ಕೊಡ್ತಾ ಇದ್ದಾರೆ, ಎಲ್ಲರೂ ಕೊಡ್ತಾ ಇದ್ದಾರೆ, ಸುದೀಪ್ ಅವರು ಕೊಟ್ಟಿದ್ದಾರೆ, ನಾನು ನೋಡಿದೆ. ಇವಾಗ ಈ ಒಂದು ಬಿಗ್ ಬಿಲಿಯನ್ ಡೇಸಲ್ಲಿ ಏನೇನೆಲ್ಲ ನಮ್ಗೆ ಸಿಗುತ್ತೆ, ಏನೇನು ನಮ್ಗೆ ಆಫರ್ಗಳಿದೆ ಅಂತ ನಾವು ನೋಡೋಣ. ಸೊ ಬಿಗ್ ಬಿಲಿಯನ್ ಡೇಸ್ ಇದು ಫ್ಲಿಪ್ಕಾರ್ಟಲ್ಲಿ ನಡೆಯೋದು. ಓಕೆ, ಸೊ ಇದು ಒಂಥರ ಸೂಪರ್ ಆಫರ್ ಅಂತ ಹೇಳ್ಬೋದು. ಇದು ಯಾವಾಗಿಂದ ಶುರು ಆಗ್ತಿದೆ ಅಂತಂದರೆ 16ನೇ ತಾರೀಕಿಂದ ಹಿಡಿದು 21ನೇ ತಾರೀಕು ಅಕ್ಟೋಬರ್ ತನಕ ನಡೆಯುತ್ತೆ. ಓಕೆ, ಇದರೊಳಗೆ ಈ ಟೈಮ್ ಒಳಗೆ ನೀವು, ಈ ದಿನದೊಳಗೆ ನೀವು ಏನು ಪ್ರಾಡಕ್ಟ್ಸ್ ಬೇಕಾದ್ರೂ ನೀವು ಕಮ್ಮಿ ಬೆಲೆಗೆ, ಒಳ್ಳೆ ಆಫರ್ ಬೆಲೆಗೆ ನೀವು ತಗೋಬೋದು. ನಿಮ್ಮ ಹತ್ರ ಏನಾದರೂ SBI ಕಾರ್ಡ್ ಇದ್ದರೆ ನಿಮಗೆ 10% ಡಿಸ್ಕೌಂಟು ಕೂಡ ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಇವಾಗ ಏನೇನು ಆ್ಯಕ್ಸೆಸ್ ನಮ್ಗೆ ಸಿಗುತ್ತೆ, ಇದರಲ್ಲಿ ಏನೇನು ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಫೋನ್ಸ್ಗಳು ಸಿಗುತ್ತೆ, ಅದ್ರ ಜೊತೆಗೆ ಲ್ಯಾಪ್ಟಾಪ್, ಎಲ್ಲ ಎಲೆಕ್ಟ್ರಾನಿಕ್ಸು ಸಿಗುತ್ತೆ. ಅದರ ಮಿಕ್ಕಿದ್ದು ಏನೇನಾಯ್ತು ಎಲ್ಲ ಸಿಗ್ತವೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವೇ. ಸೊ ರೆಡ್ಮಿ, ರಿಯಲ್ಮಿ ಫೋನ್ಸ್ಗಳು, ಲ್ಯಾಪ್ಟಾಪು, ಸ್ಪೀಕರ್ಸು, ವಾಚಸ್ಗಳು, ಬಟ್ಟೆ, ಶೂಸ್. ಓಕೆ, ಸೊ ಈ ಥರ ಎಲ್ಲ ಆಫರ್ಸ್ಗಳು ನಿಮಗೆ ಬಂದಿದೆ. ನೀರು ಬಾಟ್ಲು ಎಲ್ಲ ಸಿಗ್ತವೆ ನೋಡಿ, ಫರ್ನಿಚರು. ಸೊ ಈ ಒಂದು ಆಫರ್ ಇವಾಗ ಸದ್ಯಕ್ಕೆ ಫ್ಲಿಪ್ಕಾರ್ಟಲ್ಲಿ ರಿವೀಲ್ ಮಾಡ್ತಾ ಇದ್ದಾರೆ. ಏನೇನು ಆಫರು, ಯಾವ ಒಂದು ಫೋನಿಗೆ ಎಷ್ಟೆಷ್ಟು ಬೆಲೆಗೆ ಸಿಗ್ತಾ ಇದೆ ಅಂತ. ಇನ್ನು ಆ್ಯಪಲ್ ಫೋನು ಕೂಡ ರಿವೀಲ್ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ. 35ವರೆಗೆ ಏನೋ ಸಮಥಿಂಗ್ ಸಿಗ್ಬೋದು, 37 ಸಮಥಿಂಗಲ್ಲಿ ನೋಡೋಣ. ಈಗ ಸದ್ಯಕ್ಕೆ ನಾನು ಇದನ್ನು ತಿಳಿಸಿದ್ದೀನಿ ಅಷ್ಟೇ, ಇದು ಬಿಗ್ ಬಿಲಿಯನ್ ಡೇಸ್ ಶುರುವಾಗ್ತಾಯಿದೆ ಅಂತ. ಸೊ ಏನೇನು ಆಫರ್ಗಳು ಬರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಕೆಲವೊಂದಷ್ಟು ಫೋನ್ಸ್ಗಳ ಬೆಲೆ ರಿವೀಲ್ ಮಾಡಿಲ್ಲ ಅವರು, ಏನೇನು ಆಫರ್ ಸಿಗ್ತದೆ ಅಂತ. ಸೊ ಕೆಲವೊಂದಷ್ಟು ಮಾತ್ರ ರಿವೀಲ್ ಮಾಡಿದ್ದಾರೆ. ಸೊ ಇದು ಫ್ಲಿಪ್ಕಾರ್ಟ್ ಕತೆ. ಓಕೆ, 16ರಿಂದ 21ನೇ ತಾರೀಕು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ ಏನೇನು ಪರ್ಚೇಸ್ ಮಾಡಬೇಕು ಅಂತ. ಸೊ ಇನ್ನು ಅಮೆಝಾನ್ಗೆ ಹೋಗೋಣ. ಅಮೆಝಾನಲ್ಲಿ ಏನು ಕತೆ ಆಗಿದೆ ಅಂತ. ನಾನು ಆದಷ್ಟು ಪರ್ಚೇಸ್ ಮಾಡೋದೆಲ್ಲ ಅಮೆಝಾನಲ್ಲೇ. ಎಲ್ಲಿ ಅಮೆಝಾನ್ ಆ್ಯಪೇ ಕಾಣಿಸ್ತಾ ಇಲ್ವಲ್ಲ. ಓಕೆ, ಇಲ್ಲಿದೆ. ಓಕೆ, ಅಮೆಝಾನ್ ಆ್ಯಪ್ ತೆಗೆಯೋಣ. ಅಮೆಝಾನ್ ಆ್ಯಪಲ್ಲೂ ಹಿಂಗೆ ನೀವು ಸ್ವೈಪ್ನ ಮಾಡಿದ್ರೆ ಅಲ್ಲೇ ಕೆಳಗಡೆ ಕೊಟ್ಬಿಟ್ಟಿದ್ದಾರೆ, ದ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಂತ ಅಂದ್ಬಿಟ್ಟು. ಇದು 17ನೇ ತಾರೀಕಿಂದ ಶುರು ಆಗ್ತದೆ, ಅಕ್ಟೋಬರ್ 17ನೇ ತಾರೀಕಿಂದ. ಒಳ್ಳೆ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ನಿಮಗೆ ಒಂದಷ್ಟು ಆಫರ್ಸ್ಗಳು ಸಿಗುತ್ತೆ. ಫೋನ್ಸ್ಗಳಾಗ್ಬೋದು, ಫರ್ನಿಚರ್ಗಳು, ಬಟ್ಟೆ, ಶೂಸು ಎಲ್ಲ ಸಿಗುತ್ತೆ ನಿಮಗೆ. ಓಕೆ, ಇದರಲ್ಲೂ ಕೂಡ ಒಂದಷ್ಟು ರಿವೀಲ್ ಆಗಿಲ್ಲ ಪ್ರೈಸಸ್ಗಳು, ಎಷ್ಟೆಷ್ಟು ಪ್ರೈಸ್ಗೆ ಸಿಗುತ್ತೆ ಅಂತ ಕೆಲವೊಂದಷ್ಟು ರಿವೀಲ್ ಮಾಡಿದ್ದಾರೆ ಅಷ್ಟೇ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು. ಸೊ ಇದು 17ನೇ ತಾರೀಕಿಂದ ಶುರು ಆಗ್ತಾಯಿದೆ. ಸೊ ಇದರಲ್ಲಿ HDFC ಬ್ಯಾಂಕ್ ಇದ್ದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಸೊ ಇದು ಸದ್ಯಕ್ಕೆ ಆನ್ಲೈನಲ್ಲಿ ಟ್ರೆಂಡ್ ಆಗ್ತಾ ಇರುವಂಥದ್ದು ಏನಂತಂದರೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಸೇಲ್ಸ್. ಓಕೆ, ನೋಡೋಣ ಏನೇನು ಪ್ರಾಡಕ್ಟ್ಸ್ಗಳು ಯಾವ ಒಂದು ಬೆಲೆಗೆ ಸಿಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ಒಂದು ಸಪ್ರೇಟ್ ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಫರ್ಸ್ಗಳು, ನೀವು ಕೂಡ ಚೆಕ್ ಮಾಡ್ತಾರೆ. ಆಮೇಲೆ ಅದರಲ್ಲಿ ಅದೇನೇನೋ ಪ್ಲೇ ಆ್ಯಂಡ್ ವಿನ್ ಅಂತ ಏನೇನೋ ಇದೆ ಆಫರ್ಸ್ಗಳು ಅಂತಂದರೆ ನೀವು ಸ್ಪಿನ್ ಮಾಡೋದು ಏನೇನೋ ಇದೆ ಕಣಪ್ಪ, ನೋಡಿ ಎಲ್ಲ ಚೆಕ್ ಮಾಡ್ತಾಯಿರಿ. ಓಕೆ, ಸೊ ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕು, ಬೆಸ್ಟ್ ಮೊಬೈಲ್ಸ್ಗಳು ತೊಗೊಳೋದ್ರ ಬಗ್ಗೆ ವೀಡಿಯೋ ಮಾಡಬೇಕಾ, ಮೊಬೈಲ್ ಆಫರ್ಸ್ಗಳ ಬಗ್ಗೆ ವೀಡಿಯೋ ಮಾಡಬೇಕಾ, ಅಥವಾ ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ನೀವು ನನಗೆ ಸಜೆಷನ್ಸ್ ಕೊಟ್ಟರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ಆ ಒಂದು ಕಾನ್ಸೆಪ್ಟ್ನ ಹಿಡ್ಕೊಂಡು ವೀಡಿಯೋ ಮಾಡ್ತೀನಿ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಯಾರೆಲ್ಲ ಪರ್ಚೇಸ್ ಮಾಡೋಕ್ಕೆ ಕಾಯ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಜೈ ಹಿಂದ್, ವಂದೇ ಮಾತರಂ.